ಹಲೋ ಫ್ರೆಂಡ್ಸ್, ನಿಮಗೆ ಎಮ್.ಕಾಮ್, ಎಮ್.ಎ, ಎಮ್.ಎಸ್.ಸಿ ಈ ಥರ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸ್ಗೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಗೊತ್ತಾಗ್ತಿಲ್ವಾ? ಸೊ ಹಾಗಿದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಂಟೈರ್ ಅಡ್ಮಿಷನ್ ಪ್ರೋಸೆಸ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟ್ ತಗೋಬೇಕು ಅಂತ ಹೇಳಿದ್ರೆ ನಾವು ಅಪ್ಲಿಕೇಶನ್ನು UUCMS ಅನ್ನೋದ್ರ ಮೂಲಕ ಅಪ್ಲೈ ಮಾಡಬೇಕಾಗತ್ತೆ. UUCMS ಅಂದರೆ ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಇದ್ರ ಬಗ್ಗೆ ನಾನು ಡೀಟೈಲಾಗಿ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಆ ವಿಡಿಯೋಸ್ನ ನೋಡ್ಕೊಳ್ಳಿ. ಸೊ ಮೊದಲೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯೂನಿವರ್ಸಿಟಿನಲ್ಲಿ ಅಪ್ಲಿಕೇಶನ್ನ ತಗೊಂಡು ಅದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲದನ್ನು ತಗೊಂಡೋಗಿ ಮತ್ತೆ ಯೂನಿವರ್ಸಿಟಿಗೆ ಕೊಟ್ಟರೆ ಸೊ ಅಪ್ಲಿಕೇಶನ್ ಫೈಲ್ ಮಾಡಿದಾಗೆ ಆಗ್ತಾಯಿತ್ತು. ಆದರೆ ಈಗ ಇನ್ಫಾರ್ಮೇಷನ್ ಸಿಸ್ಟಮ್ ಆ್ಯಂಡ್ ನೆಟ್ವರ್ಕ್ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿರೋದ್ರಿಂದ ನಾವೀಗ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪಾರ್ಟ್ಮೆಂಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಸೊ ನಾವು ಥ್ರೂ UUCMS ಅಲ್ಲೇ ಹಾಕಬೇಕಾಗತ್ತೆ. ಅಂದರೆ UUCMS ಮೂಲಕನೇ ಹಾಕಬೇಕಾಗಿದೆ. ಸೊ ಹಾಗಾಗಿ ಎಂಟೈರ್ ಪ್ರೋಸೆಸ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ UUCMSನಲ್ಲಿ ಅಪ್ಲೈ ಮಾಡೋದಕ್ಕೂ ಮೊದಲು ಏನೇನು ಡಾಕ್ಯುಮೆಂಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅನ್ನೋದನ್ನು ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಅದನ್ನು ಫಸ್ಟ್ ನೋಡಿ ಆಮೇಲೆ ನಾವು ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ವ್ಯಾಲಿಡ್ ಇಮೇಲ್ ಅಡ್ರೆಸ್ ಬೇಕಾಗುತ್ತೆ. ಅಂದರೆ ಇಮೇಲ್ ಅಡ್ರೆಸ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಡ್ರೆಸ್ ಅಂತ. ಸೊ ನಿಮ್ಮ ಇಮೇಲ್ ಅಡ್ರೆಸ್ನ ಫಸ್ಟ್ ಕರೆಕ್ಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಇದ್ದರೆ ಅದನ್ನೇ ಯೂಸ್ ಮಾಡಿದ್ರೆ ಆಯಿತು. ಸೊ ಆಲ್ಟರ್ನೇಟಿವ್ ಇಮೇಲ್ ಅಡ್ರೆಸ್ಸು ಕೂಡ ಕೇಳುತ್ತೆ. ಸೊ ಆಲ್ಟರ್ನೇಟಿವ್ ಇಮೇಲ್ ಅಡ್ರೆಸ್ ಇದ್ದರೆ ಅದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್, ಇದು PDF ಅಲ್ಲಿ ಸ್ಕ್ಯಾನ್ ಆಗಿರಬೇಕು. ಅದರ ಸೈಜು 200 KB ಒಳಗಡೆ ಇರಬೇಕು. ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್ ಕೂಡ ಸ್ಕ್ಯಾನ್ ಆಗಿರಬೇಕು. ಅದ್ರ ಸೈಜ್ ಕೂಡ 200 KB ಒಳಗಡೆ ಇರಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ಸೊ ಇದು ಆಪ್ಷನಲ್. ಜನರಲ್ ಮೆರಿಟ್ ಇರೋರು ಜಸ್ಟ್ ನೀವು ಬೇಕಿದ್ರೆ ಇಗ್ನೋರ್ ಮಾಡ್ಬೋದು. ಅಥವಾ ನೀವೇನಾದರೂ ಕೆಟಗರಿನ ನೀವು ಕ್ಲೈಮ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಸೊ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಅದ್ರ ಸೈಜ್ ಕೂಡ 200 KB ಒಳಗಡೆ ಇರಬೇಕು. ಆ್ಯಂಡ್ ದೆನ್ ಫೋಟೋ ಆ್ಯಂಡ್ ಸಿಗ್ನೇಚರ್, ಇದು ಕೂಡ ಇಂಪಾರ್ಟೆಂಟು. ನೀವು ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಿಮ್ಮ ಫೋಟೋ ಆ್ಯಂಡ್ ಸಿಗ್ನೇಚರ್ನ ನೀವು ಸ್ಕ್ಯಾನ್ ಮಾಡಿ JPEG ಆರ್ PNG ಫಾರ್ಮಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಸೊ ಇದ್ರ ಸೈಜ್ ಬಂದು 20 KB ಒಳಗಡೆ ಇದ್ದರೆ ಸಾಕು. ಸೊ ನೆಕ್ಸ್ಟು ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್. ಸೊ ನೀವು ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನು ಕೂಡ ಸ್ಕ್ಯಾನ್ ಮಾಡಿ ಒಂದೇ ಫೈಲ್ನಲ್ಲಿ PDF ಮಾಡ್ಕೊಂಡಿರಬೇಕಾಗತ್ತೆ. ಹಾಗೆ ಅದಕ್ಕೆ ಒಂದು ಲಿಮಿಟೇಷನ್ಸ್ ಇದೆ, ಸೈಜ್ ಲಿಮಿಟೇಷನ್ಸ್ ಇದೆ. ಆ ಫೈಲ್ ಸೈಜ್ ಬಂದು 1 MB ಒಳಗಡೆ ಇರಬೇಕು. ಅಂದರೆ 1 MBಗಿನ್ನ ಕಡಿಮೆ ಇರಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇದು ನಿಮ್ಮ ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಡೀಟೇಲ್ಸ್ನೂ ಕೂಡ ಹಾಕಬೇಕಾಗತ್ತೆ. ಡಿಗ್ರಿನಲ್ಲಿ ತೊಗೊಂಡಿರುವಂಥ ಮಾರ್ಕ್ಸ್ ಅಲ್ಲಿ ಹೇಗೆ ಕೇಳುತ್ತೆ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಮತ್ತು ಕೋರ್ ಸಬ್ಜೆಕ್ಟ್ ಮಾರ್ಕ್ಸ್ನ ಡಿಫ್ರೆಂಟಾಗಿ ಹಾಕಬೇಕಾಗತ್ತೆ. ಡಿಫ್ರೆಂಟ್ ಪ್ಲೇಸಸಲ್ಲಿ ಹಾಕಬೇಕಾಗತ್ತೆ. ಸೊ ಹಾಗಾಗಿ ನೀವು ಒಂದು ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡಿದ್ರೆ ಒಳ್ಳೆಯದಾಗುತ್ತೆ. ಅಂದರೆ ಲ್ಯಾಂಗ್ವೇಜ್ ಪ್ರತಿ ಸೆಮಿಸ್ಟರ್ನಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಇತ್ತು, ಆ ಲ್ಯಾಂಗ್ವೇಜ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು, ಆ ಮ್ಯಾಕ್ಸಿಮಮ್ ಮಾರ್ಕ್ಸಿಗೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಉಳಿದ ಕೋರ್ ಪೇಪರ್ಸಲ್ಲಿ ಎಷ್ಟು ಮಾರ್ಕ್ಸ್ನ ನೀವು ತೊಗೊಂಡಿದ್ದೀರಾ ಅದ್ರ ಟೋಟಲ್ನ ಸಪ್ರೇಟಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೋಸೆಸ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಯಾಕೆ ಅಂದರೆ ನಮಗೆ ಕನ್ವೀನಿಯೆಂಟಾಗಿರುತ್ತೆ. ಸೊ ಸರ್ಚ್ ಬಾರ್ನಲ್ಲಿ ನೀವು, ಇದು ಸರ್ಚ್ ಬಾರ್, ಈ ಸರ್ಚ್ ಬಾರ್ನಲ್ಲಿ ನೀವು UUCMS.karnataka.gov.in ಅಂತ ಟೈಪ್ ಮಾಡಿ ಎಂಟರ್ನ ಕ್ಲಿಕ್ ಮಾಡಿ. ಸೊ ಇದು UUCMSನ ಹೋಮ್ ಪೇಜ್. ಇಲ್ಲಿ ನಮಗೆ ಲಾಗಿನ್ ಅಂತ ಒಂದು ಬಟನ್ ಇದೆ. ಸೊ ಈ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದಾಗ ಸೊ ನಮಗೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಪಾರ್ಟೀಸ್ ಅಥವಾ ಡಿಫ್ರೆಂಟ್ ಪರ್ಸನ್ ಈ UUCMSನಲ್ಲಿ ಲಾಗಿನ್ ಆಗಿ ಅವ್ರದ್ದೇ ಆದಂಥ ಫಂಕ್ಷನ್ಸ್ನ ಮಾಡೋದಕ್ಕೆ ಅವಕಾಶ ಇದೆ. ಸೊ ಯಾರ್ಯಾರಿಗಿದೆ, ಸ್ಟೇಟ್ ಅಡ್ಮಿನ್, ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಆರ್ PG ಸೆಂಟರ್ ಆ್ಯಂಡ್ ಸ್ಟೂಡೆಂಟ್ KSYU ರಿಜಿಸ್ಟರ್ಡ್ ಸೆಂಟರ್, ಈ ಥರದ್ದೆಲ್ಲ ಇದೆ. ಸೊ ಈಗ ನಾವು ಸ್ಟೂಡೆಂಟ್ ಆಗಿರೋದ್ರಿಂದ ಸ್ಟೂಡೆಂಟ್ ಅನ್ನೋ ಬಟನ್ ಹೈಲೈಟ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ಫಸ್ಟು ಹೈಲೈಟ್ ಆಗಿದ್ದರೆ ಈ ಕಲರ್ನಲ್ಲಿ ಇರುತ್ತೆ. ಸೊ ಇದ್ರ ಕೆಳಗಡೆ ನೆಕ್ಸ್ಟು ಸ್ಟೂಡೆಂಟ್, ರೆಗ್ಯುಲರ್ ಸ್ಟೂಡೆಂಟ್ ಆ್ಯಂಡ್ KSYU ಸ್ಟೂಡೆಂಟ್ ಅಂತ. ಸೊ ನೀವು ಯಾವುದಾದ್ರೂ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತಾ ಇದ್ದು ಆ ಯೂನಿವರ್ಸಿಟಿನಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ದರೆ ರೆಗ್ಯುಲರ್ ಅಂತ ತಗೊಳ್ಳಿ. ಇಲ್ಲ KSYನಲ್ಲಿ ನೀವು ಡಿಸ್ಟೆನ್ಸ್ ಎಜುಕೇಷನ್ನ ಮಾಡ್ತಾ ಇದ್ದರೆ KSYU ಸ್ಟೂಡೆಂಟ್ ಅನ್ನೋದನ್ನು ಇಲ್ಲಿ ಚೆಕ್ ಬಾಕ್ಸ್ ಕೊಟ್ಟಿದ್ದಾನೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು.
ಈಗ ನಾನು ರೆಗ್ಯುಲರ್ ಸ್ಟೂಡೆಂಟ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ರೆಗ್ಯುಲರ್ ಸ್ಟೂಡೆಂಟ್ ಅನ್ನೋದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಇದೆ. ಸೊ ಇದು ಯಾರಿಗೆ ಅಪ್ಲಿಕಬಲ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತಲ್ಲ UUCMSನಲ್ಲಿ, ಅವರು ಯೂಸ್ ಮಾಡುವಂಥದ್ದು. ಸೊ ನಾವಿನ್ನೂ ರಿಜಿಸ್ಟ್ರೇಷನ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲೇ ಕೆಳಗಡೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಯು ಕ್ಯಾನ್ ಚೆಕ್ ಹಿಯರ್. ಸೊ ನೀವು ನೋಡ್ಕೊಳ್ಳಿ, ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಈ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅನ್ನೋ ಹೈಪರ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಒಂದು ಹೊಸ ವಿಂಡೋ ಓಪನ್ ಆಗ್ತಿದೆ. ಸೊ ಇಲ್ಲಿ ನೋಡಿ, ನ್ಯೂ ವಿಂಡೋ ಓಪನ್ ಆಗಿದೆ. ಇದರಲ್ಲಿ ಟೋಟಲ್ 5 ಮೆನು ಇದೆ. ಈ 5 ಮೆನುನಲ್ಲೂ ಕೂಡ ನಾವು ಡೇಟಾನ ಫಿಲ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಈ ಪರ್ಸನಲ್ ಡೀಟೇಲ್ಸಲ್ಲಿ ಏನೇನಿದೆ ನೋಡ್ತಾ ಹೋಗೋಣ. ಮೊದಲಿಗೆ ಆಧಾರ್ ವ್ಯಾಲಿಡೇಷನ್ ಮಾಡಬೇಕಿದೆ. ಸೊ ಆಧಾರ್ ವ್ಯಾಲಿಡೇಷನಲ್ಲಿ ನಮ್ಗೆ ಏನು ಕೇಳ್ತಿದೆ ಅಂತ ಹೇಳಿದ್ರೆ, ಫಸ್ಟ್ ಕ್ಯಾಂಡಿಡೇಟ್ ನೇಮ್ನ ಕೇಳ್ತಾ ಇದೆ. ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಆಧಾರ್. ಸೊ ಆಧಾರ್ನಲ್ಲಿ ನಿಮ್ಮ ಹೆಸರು ಹೇಗಿದೆಯೋ ಹಾಗೆ ಈ ಕೊಟ್ಟಿರುವಂಥ ಸ್ಪೇಸಲ್ಲಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಸೊ ನಿಮ್ಮ ಪ್ರೈಮರಿ ಮೊಬೈಲ್ ನಂಬರ್, ಅಂದರೆ ಆಧಾರ್ ಕಾರ್ಡ್ನಲ್ಲಿ ನೀವು ಯಾವ ನಂಬರ್ ಕೊಟ್ಟಿರ್ತೀರೋ ಅದೇ ನಂಬರ್ನ ಇಲ್ಲಿ ಹಾಕಿ ವ್ಯಾಲಿಡೇಟ್ ಆಧಾರ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಮಿಡಿಯೇಟಾಗಿ ಈ ಪೇಜ್ ಓಪನ್ ಆಗುತ್ತೆ. ಇದು ಆಧಾರ್ನ ವೆರಿಫಿಕೇಷನ್ ಆರ್ ವ್ಯಾಲಿಡೇಷನ್ ಮಾಡೋದಕ್ಕೆ ಇರುವಂಥ ಪೇಜ್. ಸೊ ಅಂದರೆ ನಿಮ್ಮ ಡೇಟಾ ಆಧಾರ್ ಸರ್ವರಲ್ಲಿ ನಿಮ್ಮ ಡೇಟಾ ಏನು ಸೇವ್ ಆಗಿದೆ ಅದ್ರ ಜೊತೆಗೆ ಇದು ಕ್ರಾಸ್ ಚೆಕ್ ಮಾಡಿ ವ್ಯಾಲಿಡೇಟ್ ಮಾಡುತ್ತೆ. ಸೊ ಇಲ್ಲಿ ಏನೇನು ಕೇಳ್ತಾ ಇದೆ ಫಸ್ಟ್ ನೋಡ್ತಾ ಬರೋಣ. ಸೊ ಮೊದಲಿಗೆ ಡಿಪಾರ್ಟ್ಮೆಂಟ್ ನೇಮ್ ಅಂತ ಇದೆ, ಉದ್ದೇಶ ಅಂತ ಇದೆ, ರಿಜಿಸ್ಟ್ರೇಷನ್ ಆಫ್ ಸ್ಟೂಡೆಂಟ್ ಅಂತ ಅದೇ ಆಟೋಮೆಟಿಕ್ಕಾಗಿ ತೊಗೊಂಡಿದೆ, ಬೆನಿಫಿಷರಿ ನೇಮ್ ಅಂತ ನಾವಲ್ಲಿ ಏನು ಎಂಟ್ರಿ ಮಾಡಿದ್ವಿ ಅದು ತೋರಿಸ್ತಾ ಇದೆ, ಮತ್ತು ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್, ಮತ್ತು ಈ ಕೊಟ್ಟಿರುವಂಥ ಸ್ಪೇಸಲ್ಲಿ ನಾವು ನಿಮ್ಮ ನೇಮ್ನ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಆಧಾರ್ ನಂಬರ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಸೊ ಈ ಚೆಕ್ ಬಾಕ್ಸ್ನ ನಾವು ನೋಡಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಬಟನ್ ಇದೆ. ಸೊ ಆ ಸಬ್ಮಿಟ್ ಅನ್ನೋ ಬಟನ್ನ ನಾವೀಗ ಕ್ಲಿಕ್ ಮಾಡೋಣ. ಹೀಗೆ ಕ್ಲಿಕ್ ಮಾಡ್ತಿದ್ದಾಗೇ ನಮಗೆ ಆಧಾರ್ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಆಗಿದ್ದರೆ ನಮಗೆ ಒಂದು ಪಾಪಪ್ ಮೆಸೇಜ್ ಬರ್ತಿದೆ. ಅದೇನಂತ ಹೇಳ್ತಿದೆ, ಆಧಾರ್ ವ್ಯಾಲಿಡೇಷನ್ ಈಸ್ ಸಕ್ಸಸ್ಫುಲ್ ಅಂತ ಹೇಳ್ತಾ ಇದೆ. ಸೊ ಈ ಥರ ಒಂದು ಪಾಪಪ್ ಮೆಸೇಜ್ ಬರಬೇಕಾಗತ್ತೆ. ಸೊ ಇದು ಬಂದಿದೆ. ಸೊ ನೆಕ್ಸ್ಟ್ ಪ್ರೋಸೆಸ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪ್ರೋಸೆಸ್ ಏನಂತ ಹೇಳಿದ್ರೆ, ನಿಮ್ಮ ಕರ್ನಾಟಕ PU ಬೋರ್ಡ್, ಅಂದರೆ ನೀವು PUC ಕರ್ನಾಟಕದಲ್ಲಿ ಮಾಡಿದ್ದು ನಿಮ್ಮ PUC ಡೀಟೇಲ್ಸ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಏನೇನು ಕೇಳಿದೆ, ಮೊದಲಿಗೆ ರಿಜಿಸ್ಟ್ರೇಷನ್ ನಂಬರ್, ಸೊ ಇಲ್ಲಿ ಕೊಟ್ಟಿರುವಂಥ ಡೇಟಾ ಫೀಲ್ಡ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಆ್ಯಂಡ್ ಕಂಪ್ಲೀಷನ್ ಇಯರ್ ಅಂತ ಇದೆ. ಸೊ ಇದನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಡೇಟಾ ಫೀಲ್ಡ್ಸ್ ಇದೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಕೊಟ್ಟಿರುವಂಥ ಕಂಪ್ಲೀಷನ್ ಇಯರ್ ಯಾವ ಫಾರ್ಮ್ಯಾಟಲ್ಲಿದೆ ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕಾಗತ್ತೆ. ಇಲ್ಲಿ 3M ಆ್ಯಂಡ್ 4Y ಅಂತ ಇದೆ, ಅಂದರೆ ಮಂತ್ ಇನ್. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾನೆ, ಯು ಕ್ಯಾನ್ ಚೆಕ್. ನೀವು ಇಲ್ಲಿ ನೋಡ್ಬೋದು, ಎಕ್ಸಾಂಪಲ್ ಮಾರ್ಚ್ 2023 ಅಂತ ಕೊಟ್ಟಿದ್ದಾನೆ. MAR ಅಂದರೆ 3 ಡಿಜಿಟಲ್ಲಿ ಮಂತ್ನ ಎಕ್ಸ್ಪ್ರೆಸ್ ಮಾಡಬೇಕು, 4 ಡಿಜಿಟಲ್ಲಿ ನಂಬರ್ಸಲ್ಲಿ ಇಯರ್ನ ಎಕ್ಸ್ಪ್ರೆಸ್ ಮಾಡಬೇಕು. ಇದೆಲ್ಲ ಫಿಲ್ ಮಾಡಿ ಇಲ್ಲಿ ಫೆಚ್ ಅನ್ನೋ ಬಟನ್ನ ಕೊಟ್ಟಿದ್ದಾನೆ. ಇದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೇಟಾ ಫೆಚ್ ಆಗುತ್ತೆ. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹೀಗೆ ಫೆಚ್ ಅನ್ನೋ ಬಟನ್ ಕ್ಲಿಕ್ ಮಾಡ್ತಿದ್ದಾಗೇ ಇಲ್ಲಿ ಕೆಲವೊಂದಷ್ಟು ಡೀಟೇಲ್ಸು, ಪರ್ಸ್ನಲ್ ಡೀಟೇಲ್ಸಲ್ಲಿ ಡೇಟಾ ಆಲ್ರೆಡಿ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ನಿಮ್ಮ ಜೆಂಡರ್ ಇರ್ಬೋದು. ಸೊ ನೋಡಿ, ನಿಮ್ಮ ಜೆಂಡರ್ ಆಟೋಮೆಟಿಕ್ಕಾಗಿ ಫಿಲ್ ಆಗಿದೆ. ಹಾಗೆ ನಿಮ್ಮ ಫಾದರ್ ನೇಮ್ ಆಟೋಮೆಟಿಕ್ಕಾಗಿ ಫಿಲ್ ಆಗಿದೆ, ಮದರ್ ನೇಮ್ ಫಿಲ್ ಆಗಿದೆ. ಸೊ ಈ ಥರದ್ದು ಕೆಲವೊಂದಷ್ಟು ಡೇಟಾ ಆಲ್ರೆಡಿ ಫಿಲ್ ಆಗಿರುತ್ತೆ. ಇದು ಎಲ್ಲಿಂದ ಬಂತು ಡೇಟಾ ಅಂತ ಹೇಳಿದ್ರೆ, ನಿಮ್ಮ PUCನಲ್ಲಿ ಡೇಟಾ, ನಿಮ್ಮ PUC ಮಾಸ್ ಕಾರ್ಡ್ನಲ್ಲಿ ಏನೇನು ಡೀಟೇಲ್ಸ್ ಇತ್ತು ಅದೆಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಕೆಲವೊಂದಷ್ಟು ಡೇಟಾ ಫೀಲ್ಡ್ಸ್ ನಾವು ಎಂಟ್ರಿ ಮಾಡಬೇಕಿದೆ. ಸೊ ಅದನ್ನು ನೋಡ್ತಾ ಹೋಗೋಣ. ಫಾದರ್, ಮದರ್ ಆರ್ ಗಾರ್ಡಿಯನ್ಸ್ ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಇಮೇಲ್ ಅಡ್ರೆಸ್, ಇದು ಸ್ಟೂಡೆಂಟ್ ಇಮೇಲ್ ಅಡ್ರೆಸ್ ಇದ್ದರೆ ಅದನ್ನು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಒನ್ ಥಿಂಗ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಡೇಟಾ ಏನು ಕೇಳ್ತಾ ಇದೆ, ಸೊ ನಮಗೆ ಕೆಲವೊಂದು ಸ್ಟಾರ್ ಮಾರ್ಕ್ ಇದೆ, ರೆಡ್ ಕಲರಲ್ಲಿ ಸ್ಟಾರ್ ಮಾರ್ಕ್ ಇದೆ. ಸೊ ಅದನ್ನು ನೀವು ನೋಟಿಸ್ ಮಾಡಿ, ಅದೆಲ್ಲ ಮ್ಯಾಂಡೇಟ್ರಿ ಅಂತ. ಸೊ ಅದನ್ನು ನೀವು ಫಿಲ್ ಮಾಡಲೇಬೇಕು ಅಂತ. ಸೊ ಅದನ್ನೆಲ್ಲ ಡೇಟಾ ಫಿಲ್ ಮಾಡೋಣ. ಸೊ ಹಾಗೆ ನೆಕ್ಸ್ಟ್ ಇನ್ನೇನು ಕೇಳ್ತಿದೆ, ಆಲ್ಟರ್ನೇಟಿವ್ ಇಮೇಲ್ ಅಡ್ರೆಸ್, ಅದನ್ನು ಟೈಪ್ ಮಾಡೋಕ್ಕೆ ಸ್ಪೇಸ್ ಇದೆ, ಆ್ಯಂಡ್ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್. ಸೊ ಇದಿಷ್ಟು ಡೇಟಾ ಫೀಲ್ಡ್ಸ್ನ ನಾವಿಲ್ಲಿ ಎಂಟ್ರಿ ಮಾಡೋಣ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ನಾವು ಯಾವಾಗಲೂ ಯಾವ ಫಾರ್ಮ್ಯಾಟಲ್ಲಿ ಥಿಂಕ್ ಮಾಡ್ತೀವಿ ಅಂದರೆ, ಡೇಟ್, ಮಂತ್ ಆ್ಯಂಡ್ ಇಯರ್ ಅಂತ ಥಿಂಕ್ ಮಾಡ್ತೀವಿ. ಬಟ್ ಇಲ್ಲಿ ಅದು ರಿವರ್ಸ್ ಇದೆ, ಇಯರ್, ಮಂತ್ ಆ್ಯಂಡ್ ಡೇಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಡ್ರಾಪ್ ಡೌನ್ ಕೊಟ್ಟಿದ್ದಾನೆ, ಆ ಡ್ರಾಪ್ ಡೌನ್ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಅಷ್ಟೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಅಬ್ಸರ್ವ್ ಮಾಡಿ, ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕರೆಂಟ್ ಅಡ್ರೆಸ್ ಅಂತ ಎರಡೂ ಕೂಡ ಇದೆ. ಸೊ ಫಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಅಂದರೆ ಪರ್ಮನೆಂಟ್ ಅಡ್ರೆಸ್. ಸೊ ನೀವು ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ನೆಲ್ಲ ಫಿಲ್ ಮಾಡಿ. ಹಾಗೆ ಕರೆಂಟ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಎರಡೂ ಕೂಡ ಒಂದೇ ಆಗಿದ್ರೆ ನಮ್ಗೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾನೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಅದ್ರ ಮುಂದೆ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ. ಸೊ ನೀವು ಈ ಚೆಕ್ ಬಾಕ್ಸ್ನ ನೀವು ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲೆಲ್ಲ ನೀವು ಡೀಟೇಲ್ಸ್ ಏನು ಫಿಲ್ ಮಾಡಿರ್ತೀರಾ ಅದೇ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ನಾವೀಗ ಎಂಟ್ರಿ ಮಾಡೋಣ. ಈಗ ಈ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಾಕಿದೆ. ಈಗ ನನ್ನ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಎರಡೂ ಒಂದೇ ಇರೋದ್ರಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡ್ತಿದ್ದಾಗೇ ನನಗೆ ಕರೆಂಟ್ ಡೀಟೇಲ್ಸ್ ಎಂಟ್ರಿ ಮಾಡೋ ಆಪ್ಷನ್ಸ್ ಎಲ್ಲ ಡಿಸಪಿಯರ್ ಆಗಿದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ನಾವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂದರೆ ನಾವು ಲಾಗಿನ್ ಆಗೋದಕ್ಕೆ ಯೂಸ್ ಮಾಡುವಂಥ ಪಾಸ್ವರ್ಡ್ ನಾವೇ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ರೂಲ್ಸ್ ಅಂತ ಇದೆ. ಸೊ ಈ ರೂಲ್ಸ್ ಪ್ರಕಾರನೇ ನೀವು ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಏನೇನಿದೆ ರೂಲ್ಸು? ದೇರ್ ಶುಡ್ ಬಿ ಅಟ್ಲೀಸ್ಟ್ ಒನ್ ಕ್ಯಾಪಿಟಲ್ ಲೆಟರ್, ದೇರ್ ಶುಡ್ ಬಿ ಅಟ್ಲೀಸ್ಟ್ ಒನ್ ನಂಬರ್ ಆರ್ ಡಿಜಿಟ್, ದೇರ್ ಶುಡ್ ಬಿ ಅಟ್ಲೀಸ್ಟ್ ಒನ್ ಸ್ಪೆಷಲ್ ಕ್ಯಾರೆಕ್ಟರ್. ಈ ಥರ ಕೆಲವೊಂದಷ್ಟು ಕಂಡೀಷನ್ಸ್ ಇದೆ. ಮತ್ತು ಮಿನಿಮಮ್ 8 ಕ್ಯಾರೆಕ್ಟರ್ ಇರಬೇಕು, ಮ್ಯಾಕ್ಸಿಮಮ್ 15 ಕ್ಯಾರೆಕ್ಟರ್ ಇರಬೇಕಾಗತ್ತೆ. ಅಂದರೆ ನಿಮ್ಮ ಪಾಸ್ವರ್ಡು 8 ಡಿಜಿಟಿಂದ 15 ಡಿಜಿಟ್ವರೆಗೆ ಒಳಗಡೆ ಮಾತ್ರ ಇರಬೇಕಾಗತ್ತೆ. ಅದ್ರ ಜೊತೆಗೆ ಕೆಲವೊಂದಷ್ಟು ನಂಬರು, ಕ್ಯಾಪಿಟಲ್ ಲೆಟರು ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ ಕಾಂಬಿನೇಷನಲ್ಲಿ ಇರಬೇಕಾಗತ್ತೆ. ಸೊ ಅದ್ರ ಪ್ರಕಾರ ನಾನೀಗ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಎಂಟರ್ OTP ಅಂತ ಒಂದು ಸ್ಪೇಸ್ ಇದೆ OTP ಎಂಟ್ರಿ ಮಾಡೋದಕ್ಕೆ. ಸೊ ಅದಕ್ಕೂ ಮೊದಲು ನೀವೇನು ಮಾಡಿರಬೇಕು ಅಂತ ಹೇಳಿದ್ರೆ ಜನರೇಟ್ OTP ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ಜನರೇಟ್ OTP ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಿದ್ದಂಗೆ ಇಮಿಡಿಯೇಟ್ ನಮಗೆ ಇಲ್ಲಿ ವೆರಿಫೈ ಅನ್ನೋ ಬಟನ್ ಆ್ಯಕ್ಟಿವ್ ಆಗಿದೆ. ಮತ್ತು ನಾವು ಯಾವ ನಂಬರ್ ಎಂಟ್ರಿ ಮಾಡಿದ್ದೀವಿ ಆ ನಂಬರ್ಗೆ OTP ಹೋಗಿರುತ್ತೆ. ಸೊ ಅದಕ್ಕೆ ಟೈಮ್ ಎಷ್ಟಪ್ಪ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಆ 3 ಮಿನಿಟ್ಸ್ ಒಳಗಡೆ ನಾವಿಲ್ಲಿ OTPನ ಇಲ್ಲಿ ಎಂಟ್ರಿ ಮಾಡಿ ಮತ್ತು ವೆರಿಫೈ ಮಾಡಬೇಕಾಗತ್ತೆ. ನಿಮಗೆ ಬಂದಿರುವಂಥ OTP ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ವೆರಿಫೈ ಅನ್ನೋ ಬಟನ್ ಕ್ಲಿಕ್ ಮಾಡ್ತಿದ್ದಂಗೆ OTP ವೆರಿಫಿಕೇಷನ್ ವೆರಿಫೈಡ್ ಸಕ್ಸಸ್ಫುಲಿ ಅನ್ನೋ ಒಂದು ಸಕ್ಸಸ್ಫುಲ್ ಮೆಸೇಜ್ ಬಂದಿರುತ್ತೆ. ಸೊ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡೋದಕ್ಕೂ ಮೊದಲು ಇಲ್ಲಿ ಒಂದು ಕ್ಯಾಪ್ಚಾ ಇನ್ಫಾರ್ಮೇಷನ್ ಇದೆ. ಸೊ ಈ ಕ್ಯಾಪ್ಚಾ ಇನ್ಫಾರ್ಮೇಷನ್ನ ನಾವಿಲ್ಲಿ ಅದೇ ಥರ ಇಲ್ಲಿ ನೋಡಿಕೊಂಡು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಿದ್ದಾಗೇ ನಾವು ಮೊದಲೇ ಹೇಳಿದ್ದೆ 5 ಮೆನು ಇರುತ್ತೆ. ಆ 5 ಮೆನುನ ನಾವು ಫಿಲ್ ಮಾಡಬೇಕಂತ ಇಮಿಡಿಯೇಟಾಗಿ ಸೆಕೆಂಡ್ ಮೆನ್ಯೂಗೆ ಶಿಫ್ಟ್ ಆಗಿದೆ. ಸೊ ಇಲ್ಲಿವರೆಗೂ ನಾವು ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಿದ್ವಿ. ಈಗ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ಸ್ಕ್ಯಾನ್ ಮಾಡಿರುವಂಥ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಸೆಪ್ರೇಟ್ ಫೈಲ್ಸಲ್ಲಿ JPEG ಫಾರ್ಮ್ಯಾಟ್ಸಲ್ಲಿ JPEG ಆರ್ PNG ಆರ್ JPG ಫಾರ್ಮ್ಯಾಟ್ನಲ್ಲಿ 200 KB ಕಡಿಮೆ ಇರುವಂಥ ಸೈಜಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಸೊ ನಾನೀಗ ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಚೂಸ್ ಫೈಲ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡ್ಬೋದು. ಸೊ ಮೊದಲಿಗೆ ಫೋಟೋಗ್ರಾಫ್ನ ನಾವು ಅಪ್ಲೋಡ್ ಮಾಡೋಣ. ಸೊ ಚೂಸ್ ಫೈಲ್ ಅನ್ನೋದನ್ನು ಕ್ಲಿಕ್ ಮಾಡ್ತಿದ್ದಾಗೇ ಹೀಗೆ ನಮಗೆ ಫೈಲ್ ಓಪನ್ ಆಗುತ್ತೆ. ನಾವು ಸೋರ್ಸ್ ಎಲ್ಲಿದೆ ಅಲ್ಲಿ ನಾವು ಆ ಫೋಲ್ಡರ್ನ ಓಪನ್ ಮಾಡಿಕೊಂಡು ಅಲ್ಲಿರೋವಂಥ ಫೋಟೋನ ತಗೋಬೇಕಾಗತ್ತೆ. ಸೊ ಫೋಟೋ ಕರೆಕ್ಟ್ ಸೈಜ್ ಇದ್ದರೆ ಇಮಿಡಿಯೇಟಾಗಿ ನಿಮಗೆ ಫೋಟೋ ವ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಸಿಗ್ನೇಚರ್ನ ಅಪ್ಲೋಡ್ ಮಾಡೋಣ. ಅಗೈನ್ ಚೂಸ್ ಫೈಲ್ ಆ್ಯಂಡ್ ಫೈಲ್ ಓಪನ್ ಆಗುತ್ತೆ. ಈಗ ರೀಸೆಂಟಾಗಿ ನಾನು ಓಪನ್ ಮಾಡಿದ್ದೆ ಅದೇ ಸೋರ್ಸ್ ಡೈರೆಕ್ಟ್ರಿನ, ಹಾಗಾಗಿ ತೋರಿಸ್ತಾ ಇದೆ. ಸೊ ಸಿಗ್ನೇಚರ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಿಗ್ನೇಚರ್ ಕರೆಕ್ಟ್ ಸೈಜು ಮತ್ತು ಕರೆಕ್ಟ್ ಫಾರ್ಮ್ಯಾಟಲ್ಲಿದ್ದರೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಹೀಗೆ ವ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಥರ್ಡ್ ಮೆನುಗೆ ಬಂದಿದೆ, ಥರ್ಡ್ ಟ್ಯಾಬ್ನಲ್ಲಿ ಇದ್ದೀವಿ ಈಗ ನಾವು. ಸೊ ಇಲ್ಲಿ ಕೆಟಗರಿ ಆರ್ ಸ್ಪೆಷಲ್ ಕೆಟಗರಿನ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ಕೆಟಗರಿನಲ್ಲಿ ಏನೇನಿದೆ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ರಿಲಿಜಿಯನ್ ಇದೆ, ಸೊ ಕೆಟಗರಿ ಇದೆ ಆ್ಯಂಡ್ ಕ್ಯಾಸ್ಟ್ ಇದೆ. ಸೊ ಇದನ್ನೆಲ್ಲ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಕೆಲವೊಂದು ಡ್ರಾಪ್ ಡೌನ್ ಕೊಟ್ಟಿದ್ದಾನೆ, ಅದ್ರ ಮೂಲಕ ಎಂಟ್ರಿ ಮಾಡ್ಬೋದು, ಅಥವಾ ಕೆಲವೊಂದನ್ನು ಟೈಪ್ ಮಾಡಬೇಕಾಗತ್ತೆ. ಆ್ಯನ್ಯುವಲ್ ಇನ್ಕಮ್ ಇದೆ, ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವೆರಿಫೈಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಈ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹೇಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಂತ ಹೇಳಿದ್ರೆ, ಸೊ ಮೊದಲಿಗೆ ಇಲ್ಲಿ
ಕ್ಯಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಎರಡು ಡಿಫ್ರೆಂಟ್ ಕಾಲಮ್ಸ್ನ ಕೊಟ್ಟಿದ್ದಾನೆ. ಸೊ ಅಲ್ಲಿ ರೋನಲ್ಲಿ ಏನಿದೆ ಡೇಟಾ ಅಂತ ಹೇಳಿದ್ರೆ, ಸೊ ನೋಡಿ ಆರ್ ಡಿ ನಂಬರ್ ಅಂತ ಇದೆ, ಕರೆಕ್ಟಾ? ಸೊ ಆರ್ ಡಿ ನಂಬರ್ನ ಈ ಸ್ಪೇಸ್ನಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಬೇಕಾಗತ್ತೆ. ಯಾವುದ್ರದ್ದು? ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇಲ್ಲಿ ಹಾಕಬೇಕಾಗತ್ತೆ. ಸೊ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ದು ಆರ್ ಡಿ ನಂಬರ್ ಇಲ್ಲಿ ಎಂಟ್ರಿ ಮಾಡಿ ವೆರಿಫಿಕೇಷನ್ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಕೆಲವೊಂದು ಕ್ಯಾಸ್ಟ್ಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಕೂಡ ಒಂದೇ ಇರುತ್ತೆ. ಸೊ ತೊಂದರೆ ಇಲ್ಲ, ನೀವು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಿ. ಕೆಲವೊಂದು ಟೈಮಲ್ಲಿ ವೆರಿಫಿಕೇಷನ್ ತಗೊಳ್ಳಲ್ಲ, ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿದ್ರು ಕೂಡ ನಡೆಯುತ್ತೆ. ಈಗ ನಾನು ಆರ್ ಡಿ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಆರ್ ಡಿ ನಂಬರ್ ಎಂಟ್ರಿ ಮಾಡಬೇಕಾದ್ರೆ ಆರ್ ಡಿ ಅನ್ನೋ ವರ್ಡ್ಸ್ನು ಸೇರಿಸಿ ಎಂಟ್ರಿ ಮಾಡಿ ವೆರಿಫೈ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆರ್ ಡಿ ನಂಬರ್ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬ್ರೌಸ್ ಫೈಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. ಅದು 200 KB ಒಳಗಡೆ ಇರಬೇಕು, ಅದನ್ನು ನೋಡಿಕೊಂಡು ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಿದ್ದಂಗೆ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಪ್ಲೋಡ್ ಮಾಡ್ತಿದ್ದಂಗೆ ನಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಡು ಯು ಬಿಲಾಂಗ್ಸ್ ಟು ಕಲ್ಯಾಣ ಕರ್ನಾಟಕ ಆರ್ ಹೈದರಾಬಾದ್ ಕರ್ನಾಟಕ ಅಂತ ಮೊದಲು ಹೇಳ್ತಿದ್ವಲ್ಲ, ಈಗ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ. ಸೊ ಎಸ್ ಅನ್ನೋದಾದರೆ ಎಸ್ ಅನ್ನೋದನ್ನು ಕ್ಲಿಕ್ ಮಾಡಿ. ಡಿಫಾಲ್ಟಾಗಿ ಅದು ನೋ ಅಂತ ಇರುತ್ತೆ. ಸೊ ನೋ ಅಂತ ಹೇಳಿದ್ರೆ ನಿಮಗೆ ಅಪ್ಲಿಕಬಲ್ ಇಲ್ಲ ಅಂದರೆ ನೋ ಅನ್ನೋದೇ ಇದ್ದರೆ ಒಳ್ಳೆಯದು. ಅಪ್ಲಿಕಬಿಲಿಟಿ ಇದ್ದರೆ ಎಸ್ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ತಿದ್ದಂಗೆ ನಮಗೆ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೊಂದು ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಸೊ ಆ ಸರ್ಟಿಫಿಕೇಟ್ ಆರ್ ಡಿ ನಂಬರು ಮತ್ತು ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಗೆ ಅಪ್ಲಿಕಬಲ್ ಆಗುವಾಗಿದ್ದರೆ. ಸೊ ಈಗ ನಾನು ಅಪ್ಲೈ ಮಾಡ್ತಿರೋವಂಥವರಿಗೆ ಸೊ ಇದು ಅಪ್ಲಿಕಬಲ್ ಇಲ್ಲ. ಸೊ ಹಾಗಾಗಿ ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಮಿಡಿಯೇಟಾಗಿ ಡಿಸಪಿಯರ್ ಆಗುತ್ತೆ ಅದು. ಸೊ ನೆಕ್ಸ್ಟ್ ಕೆಟಗರಿ ಏನಪ್ಪ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಸ್ಪೆಷಲ್ ಕೆಟಗರಿ ಇನ್ಫಾರ್ಮೇಷನ್ಸ್. ಸೊ ಯಾವುದ್ಯಾವುದು ಸ್ಪೆಷಲ್ ಕೆಟಗರಿ ಇಲ್ಲಿದೆ, ಇದೆಲ್ಲ ನೀವು ಎಸ್ ಅಂತ ಅನ್ನೋದಾದರೆ ಸೊ ಅದಕ್ಕೂ ಕೂಡ ಡಾಕ್ಯುಮೆಂಟ್ ನಂಬರ್ನ ಕೇಳುತ್ತೆ ಮತ್ತು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ, ಸ್ಕ್ಯಾನ್ ಕಾಪಿನ. ಸೊ ಹಾಗಾದರೆ ಏನೇನಿದೆ ಆ ಥರದ್ದು ನೋಡ್ತಾ ಬರೋಣ. ಆರ್ ಯು ಎ ರೂರಲ್ ಕ್ಯಾಂಡಿಡೇಟ್ ಅಂತ ಇದೆ, ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ನೀವು ಎಸ್ ಹಾಕಿ ಮತ್ತು ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ ನಂಬರು ಮತ್ತು ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಸದ್ಯಕ್ಕೆ ನಾನು ಅಪ್ಲೈ ಮಾಡ್ತಿರೋರಿಗೆ ನೋ ಅಂತ ಇದೆ. ಕನ್ನಡ ಮೀಡಿಯಮ್ ಇದ್ದರೆ ಎಸ್ ಅಂತ ಹಾಕಿ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಹಾಕಬೇಕಾಗತ್ತೆ. ಕಾಶ್ಮೀರಿ ಮೈಗ್ರೆಂಟ್ಸ್, ಸೊ ಈ ಥರದ್ದು ಇಲ್ಲಿ ಅಪ್ಲಿಕಬಲ್ ಆಗುವಂಥ ಕೆಟಗರೀಸ್ನ ಕೊಟ್ಟಿದ್ದಾನೆ. ವಿಡಿಯೋನ ಫಾಸ್ ಮಾಡ್ಕೊಳ್ಳಿ, ಫಾಸ್ ಮಾಡಿ ನೋಡಿ ನಿಮ್ಗೆ ಅಪ್ಲಿಕಬಲ್ ಆಗುವಾಗಿದ್ದರೆ ಅದನ್ನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಆಮೇಲೆ ನೀವು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿ. ಸೊ ಈಗ ಇಲ್ಲಿ ನಾನು ಅಪ್ಲೈ ಮಾಡ್ತಿರೋರಿಗೆ ಈ ಯಾವುದೂ ಕೂಡ ಸ್ಪೆಷಲ್ ಕ್ಯಾಟಗರಿ ಅಪ್ಲಿಕಬಲ್ ಇಲ್ಲ. ಸೊ ಹಾಗಾಗಿ ನಾನು ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು 4th ಮೆನು, ಇದು ಕೋಟಾ ಡೀಟೇಲ್ಸ್. ಸೊ ಆರ್ ಯು ಕ್ಲೈಮಿಂಗ್ ಸೀಟ್ ಅಂಡರ್ ಎನಿ ಬಿಲೌಡ್ ಲಿಸ್ಟೆಡ್ ಕೋಟಾ ಅಂತ ಹೇಳ್ತಿದ್ದಾನೆ. ಇಲ್ಲೇ ಮೊದಲೇ ಹೇಳ್ತಿದ್ದಾನೆ ನೋಡಿ, ಆರ್ ಯು ಕ್ಲೈಮಿಂಗ್ ಸೀಟ್ ಅಂಡರ್ ಎನಿ ಆಫ್ ದ ಬಿಲೋ ಲಿಸ್ಟೆಡ್ ಕೋಟಾ. ಅಂದರೆ ಕೆಲವೊಂದು ಕೋಟಾ ಕೊಟ್ಟಿರ್ತಾನೆ, ಈಗ ಸ್ಪೋರ್ಟ್ಸ್ ಮ್ಯಾನಿಗೆ ಇರ್ಬೋದು, ಈ ಥರದ್ದೆಲ್ಲ ಕೊಟ್ಟಿರ್ತಾರೆ, NCC. ಸೊ ಈ ಥರದ್ದೆಲ್ಲ ಇರುತ್ತೆ. ನೀವು ಆ ಥರ ಸೀಟ್ ಏನಾದರೂ ಕ್ಲೈಮ್ ಮಾಡ್ತಾ ಇದ್ದರೆ ನೀವು ಎಸ್ ಅಂತ ಹಾಕಬೇಕಾಗತ್ತೆ. ನೀವು ಯಾವುದಾದ್ರೂ ಆಗಲಿ ನೀವು ಎಸ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನೀವು ಅದಕ್ಕೆ ಡಾಕ್ಯುಮೆಂಟ್ ನಂಬರ್ನ ಕೇಳುತ್ತೆ ಮತ್ತು ಆ ಡಾಕ್ಯುಮೆಂಟ್ ಸ್ಕ್ಯಾನ್ ಕಾಪಿನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲೂ ಅಷ್ಟೇ ನೀವೇನು ಮಾಡಿ ಅಂತ ಹೇಳಿದ್ರೆ ನೀವು ವಿಡಿಯೋನ ಫಾಸ್ ಮಾಡಿಕೊಂಡು ನಿಮಗೆ ಅಪ್ಲಿಕಬಲ್ ಆಗುವಂಥ ಕೋಟಾಸ್ ಯಾವುದಾದ್ರೂ ಇದ್ದರೆ ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಮೊದಲೇ ಸ್ಕ್ಯಾನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ನಾನು ಅಪ್ಲೈ ಮಾಡ್ತಿರೋಂಥ ಕ್ಯಾಂಡಿಡೇಟಿಗೆ NCC ಅಪ್ಲಿಕಬಲ್ ಇದೆ. ಸೊ ಹಾಗಾಗಿ ಎಸ್ ಅಂತ ಕೊಡ್ತಾ ಇದ್ದೀನಿ. ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ ನಂಬರ್, ಅವ್ರ ಸರ್ಟಿಫಿಕೇಟ್ ಇರುತ್ತಲ್ಲ ಅದರಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಲಾಸ್ಟ್ ಮೆನುಗೆ ಬಂದಿದೆ ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ ಅಂತ. ಸೊ ಈ ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸಲ್ಲಿ ನಮಗೆ 3 ಪಾರ್ಟ್ ಆಗಿ ಮಾಡಿದ್ದಾನೆ. ಇದನ್ನು ಮೇಜರಾಗಿ 2 ಪಾರ್ಟ್ ಕಾಣಿಸ್ತಾ ಇರುತ್ತೆ, ಬಟ್ ನಮಗೆ ಇದು PG ಕೋರ್ಸಸ್ ಆಗಿರೋದ್ರಿಂದ, PG ಪ್ರೋಗ್ರಾಮ್ಸ್ಗೆ ನಾವು ಅಡ್ಮಿಷನ್ ಆಗ್ತಿರೋದ್ರಿಂದ ಸೊ ನಾವು UG ಡೀಟೇಲ್ಸ್ನೂ ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದನ್ನು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ. ಅದಕ್ಕೂ ಮೊದಲು SLC ಬೋರ್ಡ್ ಅಥವಾ SLC ಎಜುಕೇಷನ್ ಡೀಟೇಲ್ಸ್ನ ನಾವಿಲ್ಲಿ ಎಂಟ್ರಿ ಮಾಡೋಣ. ಸೊ ಮೊದಲಿಗೆ ಬೋರ್ಡ್ ನೇಮ್ನ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಬೇಕಾಗತ್ತೆ, ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕು, ಹಾಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ. SSLC ಮಾರ್ಕ್ಸ್ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ PU ಮಾರ್ಕ್ಸ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಿರುತ್ತೆ. PU ಮಾರ್ಕ್ಸ್ ಡೀಟೇಲ್ ಏನಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಫೆಚ್ ಆಗಿದೆ. ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಚೂಸ್ ಫೈಲ್ ಅಂತ ಇದೆ, ಅಂದರೆ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಸೆಕೆಂಡ್ PUCದು. ಸೊ ಅದನ್ನು ಅಪ್ಲೋಡ್ ಮಾಡೋಣ.
ಸೊ ಅದು ಅಪ್ಲೋಡ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಡೀಟೇಲ್ಸ್ ಏನಪ್ಪ ಅಂತ ಹೇಳಿದ್ರೆ ಆರ್ ಯು ಮೈಗ್ರೇಟೆಡ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಸದ್ಯಕ್ಕೆ ನೀವೇನಾದರೂ ಒಂದು ಯೂನಿವರ್ಸಿಟಿನಲ್ಲಿ ಸ್ಟಡಿ ಮಾಡಿ ಪಿ ಜಿ ಕೋರ್ಸಸ್ಗೆ ಬೇರೆ ಯೂನಿವರ್ಸಿಟಿನ ಅಪ್ಲೈ ಮಾಡ್ತಿದ್ರೆ ಸೊ ನೀವು ಮೈಗ್ರೇಟೆಡ್ ಸ್ಟೂಡೆಂಟ್ಸ್ ಅಂತ ಆಗುತ್ತೆ. ಸೊ ಅಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಯೂನಿವರ್ಸಿಟಿಯಿಂದ ನೀವು ತೊಗೋಬೇಕಾಗಿರುತ್ತೆ. ಸೊ ಅದರದ್ದು ಡಾಕ್ಯುಮೆಂಟ್ ನಂಬರು ಮತ್ತು ಅದನ್ನು ಅಪ್ಲೋಡ್ ಮಾಡಬೇಕು. ನೀವೇನಾದರೂ ಸೇಮ್ ಯೂನಿವರ್ಸಿಟಿನಲ್ಲಿ ಅಂದರೆ ಡಿಗ್ರಿ ನೀವು ಎಲ್ಲಿ ಓದಿರ್ತೀರೋ ಅದೇ ಯೂನಿವರ್ಸಿಟಿನಲ್ಲಿ ನೀವು ಪಿ ಜಿಗೆ ಸೇರ್ಕೋತಾ ಇದ್ದರೆ, ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಸೇರ್ಕೋತಿದ್ರೆ ಸೊ ನೀವು ನೋ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲ ನೀವು ಯು ಜಿ ಅಂದರೆ ನಿಮ್ಮ ಡಿಗ್ರಿ ಕೋರ್ಸಸ್ ಅಂಡರ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ನ ನೀವು ಒಂದು ಯೂನಿವರ್ಸಿಟಿನಲ್ಲಿ ಮಾಡಿ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸ್ನ ಇನ್ನೊಂದು ಯೂನಿವರ್ಸಿಟಿನಲ್ಲಿ ಮಾಡ್ತಿದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಈ ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಇಫ್ ಅಂಡರ್ ಗ್ರ್ಯಾಜುಯೇಷನ್ ಈಸ್ ದ ಮಿನಿಮಮ್ ಎಲಿಜಿಬಿಲಿಟಿ ಫಾರ್ ದ ಸೆಲೆಕ್ಟೆಡ್ ಪ್ರೋಗ್ರಾಮ್ ಅಂತ ಹೇಳ್ತಿದ್ದಾನೆ. ಅಂದರೆ ನೀವು ಪ್ರೋಗ್ರಾಮ್ ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಮಾಸ್ಟರ್ ಡಿಗ್ರಿಗೆ ಅಪ್ಲೈ ಮಾಡ್ತಿದ್ದೀರಾ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಯು ಜಿ ಅಂದರೆ ಡಿಗ್ರಿ ಮಾಡ್ಕೊಂಡಿರಬೇಕು. ಸೊ ಹಾಗಾಗಿ ಈ ಚೆಕ್ ಬಾಕ್ಸ್ನ ನೀವು ಫಸ್ಟ್ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ಇಮಿಡಿಯೇಟಾಗಿ ಮತ್ತೊಂದು ಟ್ಯಾಬ್ ಓಪನ್ ಆಗ್ತಿದೆ. ಇದು ಅಡಿಷ್ನಲ್ ಟ್ಯಾಬ್. ಯಾಕಂದರೆ ಇಲ್ಲಿವರೆಗೂ ಈ 5 ಟ್ಯಾಬ್ ಏನಿದೆ, 5 ಮೆನು ಏನಿದೆ ಅದು ಯು ಜಿನಲ್ಲೂ ಕೂಡ ಸೇಮ್ ರಿಜಿಸ್ಟ್ರೇಷನ್ ಪ್ರೋಸೆಸ್. ಬಟ್ ಪಿ ಜಿನಲ್ಲಿ ಬಂದಾಗ ಒನ್ ಮೋರ್ ಅಡಿಷ್ನಲ್ ಆಗ್ತಿದೆ. ನಿಮ್ಮ ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಡೀಟೇಲ್ಸ್ ಅದನ್ನು ನೀವು ಇಲ್ಲಿ ಫೀಡ್ ಮಾಡಬೇಕಾಗತ್ತೆ. ಸೊ ಅದು ಹೇಗೆ ಅಂತ ನೋಡ್ತಾ ಬರೋಣ. ಇಲ್ಲಿ ನೀವು ನೋಡ್ಬೋದು ಯು ಜಿ ಎಜುಕೇಷನ್ ಡೀಟೇಲ್ಸ್ ಅಂತ ಹೇಳಿ 2 ಚೆಕ್ ಬಾಕ್ಸ್ನ ಕೊಟ್ಟಿದ್ದಾನೆ. ಈ 2 ಇನ್ಫಾರ್ಮೇಷನ್ನ ಫಸ್ಟ್ ನೀವು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಚೆಕ್ ಬಾಕ್ಸ್ ಏನಂತ ಹೇಳ್ತಾ ಇದೆ, ಇಫ್ ಯು ವಿಶ್ ಟು ಎಂಟರ್ ಪ್ರೀವಿಯಸ್, ಇದು ಯು ಜಿ ಅಂತ ಆಗಬೇಕಿತ್ತು, ಪಿ ಜಿ ಅಂತ ಇದೆ. ಯು ಜಿ ಎಜುಕೇಷನ್ ಡೀಟೇಲ್ಸ್ ಪ್ಲೀಸ್ ಚೆಕ್ ದ ಚೆಕ್ ಬಾಕ್ಸ್ ಆ್ಯಂಡ್ ದೆನ್ ಕ್ಲಿಕ್ ಆನ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆ. ಮತ್ತು ಇನ್ನೊಂದಿದೆ ಚೆಕ್ ಬಾಕ್ಸು, ಅದು ರೆಡ್ ಕಲರ್ನಲ್ಲಿದೆ. ಐ ಅಂಡರ್ಸ್ಟ್ಯಾಂಡ್ ದಟ್ ದೆರ್ ವಿಲ್ ಬಿ ನೋ ಮಾಡಿಫಿಕೇಷನ್ ಅಲೌಡ್ ಒನ್ಸ್ ಐ ಸಬ್ಮಿಟ್ ದಿಸ್ ಅಪ್ಲಿಕೇಶನ್ ಅಂತ. ಸೊ ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಫೈನಲ್ ಒನ್ ಅಂತ. ಸೊ ಆದರೆ ಆ್ಯಕ್ಚುಲಿ ನಾವೇನು ಮಾಡಬೇಕು, ಪಿ ಜಿಗೆ ಹೋಗ್ಬೇಕಂದ್ರೆ ಯು ಜಿ ಡೀಟೇಲ್ಸ್ ಹಾಕಬೇಕಿದೆ. ಸೊ ಹಾಗಾಗಿ ನಾವು ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸೇವ್ ಆ್ಯಡ್ ಅನದರ್ ಯು ಜಿ ಡಿಗ್ರಿ ಆ್ಯಂಡ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ 2 ಬಟನ್ ಬಂದಿದೆ. ಸೊ ಇಲ್ಲಿ ನಾವೀಗ ಡಿಗ್ರಿ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಿರೋದ್ರಿಂದ ಆ್ಯಡ್ ಅನದರ್ ಡಿಗ್ರಿ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದು ಕ್ಲಿಕ್ ಮಾಡಿದ್ಮೇಲೆ ಯು ಜಿ ಡೀಟೇಲ್ಸ್, ಯು ಜಿ ಎಜುಕೇಷನ್ ಡೀಟೇಲ್ಸ್ ಅಂತ ಇಲ್ಲಿ ಬಂದಿದೆ. ಸೊ ಏನೇನಿದೆ ಇನ್ಫಾರ್ಮೇಷನ್ನು ಫಸ್ಟ್ ನೋಡ್ಕೊಳ್ಳೋಣ. ಅಂಡರ್ ಗ್ರ್ಯಾಜುಯೇಟ್ ಯಾವುದು ನೀವು ಓದಿರೋದು ಔಟ್ಸೈಡ್ ಯು ಸಿ ಎಮ್ ಎಸ್ ಅಂತ ಬಂದಿದೆ. ಅಂದರೆ ಯು ಸಿ ಎಮ್ ಎಸ್ ಇಂಟ್ರೊಡ್ಯೂಸ್ ಆಗಿ ಇದು 3rd ಇಯರ್, ಈಗ 3rd ಇಯರ್ ರನ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಓದಿರೋದು ಎಲ್ಲವುದು ಕೂಡ CBCS ಸ್ಕೀಮಲ್ಲಿ ಓದಿರ್ತೀರಾ. ಸೊ ನಿಮ್ಮದು ಯು ಸಿ ಎಮ್ ಎಸ್ ಸಿಸ್ಟಮ್ ಇರಲಿಲ್ಲ, ಬೇರೆ ಯಾವುದೋ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಇತ್ತು. ಸೊ ಹಾಗಾಗಿ ನೀವು ಔಟ್ಸೈಡ್ ಯು ಸಿ ಎಮ್ ಎಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದೇ ಆಪ್ಷನ್ ಇರೋದು. ಸೊ ನೆಕ್ಸ್ಟ್ ಕಂಟ್ರಿ ಆಫ್ ಯು ಜಿ ಡಿಗ್ರಿ ಅಂದರೆ ಇಂಡಿಯಾ ಡಿಫಾಲ್ಟ್ ಆಗಿದೆ, ಸ್ಟೇಟ್ ಕರ್ನಾಟಕ ಇದೆ, ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ. ಸೊ ಈ ಡ್ರಾಪ್ ಡೌನಿಂದ ನೀವು ಓದಿರೋಂಥ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಯೂನಿವರ್ಸಿಟಿಗೆ ನಿಮ್ಮ ಕಾಲೇಜ್ ಯಾವ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿತ್ತು ಅಂತ. ಸೊ ನಾನು ನಮ್ಮ ಕಾಲೇಜು ನಮ್ಮ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಯು ಜಿ ಈಕ್ವಲೆಂಟ್ ಕೋರ್ಸಸ್, ಸೊ ಯು ಜಿ ಈಕ್ವಲೆಂಟ್ ಕೋರ್ಸಸ್ ಯಾವುದು, ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋಣ. ನೆಕ್ಸ್ಟ್ ಗ್ರೇಡಿಂಗ್ ಸಿಸ್ಟಮ್ ಅಂತ ಇದೆ. ಗ್ರೇಡಿಂಗ್ ಸಿಸ್ಟಮ್ CGPA ಆ್ಯಂಡ್ ಪರ್ಸೆಂಟೇಜಸ್ ಅಂತ ಇದೆ. ನಿಮ್ಗೆ ಅಪ್ಲಿಕಬಲ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ನೇಮ್ ಅಂತ ಇದೆ. ಇನ್ಸ್ಟಿಟ್ಯೂಟ್ ನೇಮ ಇಲ್ಲಿ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ಆಫ್ ಕಂಪ್ಲೀಷನ್ ಅಂತ ಇದೆ. ಇಯರ್ ಆಫ್ ಕಂಪ್ಲೀಷನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಜೆಕ್ಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ಸಬ್ಜೆಕ್ಟ್ 1 ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ಸ್ಪೆಷಲೈಸೇಷನ್ ಏನು ತೊಗೊಂಡಿರ್ತೀರಾ ಅದು ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಬಗ್ಗೆ ಡೀಟೇಲ್ಸ್ ಹೇಳಬೇಕಾಗತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಕಂಡೀಷನ್ಸ್ ಕೇಳ್ತಾ ಇದೆ. ಏನಂತ ಕೇಳ್ತಿದೆ, ಹ್ಯಾಸ್ ಓಪನ್ ಎಲೆಕ್ಟಿವ್ ಅಂತ. ನಿಮ್ಮ ಪ್ರೋಗ್ರಾಮ್ಸಲ್ಲಿ ಯು ಜಿ ಪ್ರೋಗ್ರಾಮ್ನಲ್ಲಿ ಓಪನ್ ಎಲೆಕ್ಟಿವ್ ಕೋರ್ಸ್ ಏನಾದರೂ ನೀವು ಓದಿದರೆ ಸೊ ಈ ಚೆಕ್ ಬಾಕ್ಸ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಕ್ವಶನ್ ಇದೆ,
ಹ್ಯಾಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾರ್ಕ್ಸ್ ಅಂತ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವೇನಾದರೂ ಯು ಜಿನಲ್ಲಿ ಓದಿದರೆ ಅದು ಕೂಡ ಚೆಕ್ ಬಾಕ್ಸ್ನ ಚೆಕ್ ಮಾಡಿ. ಹಾಗೆ ಎನ್ವೈರ್ನ್ಮೆಂಟಲ್ ಸೈನ್ಸ್ ಪೇಪರ್ನ ಕೂಡ ಓದಿದರೆ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಎಂಟರ್ ಯು ಜಿ ಮಾರ್ಕ್ಸ್ ಅಂತ ಇದೆ. ಸೊ ಯು ಜಿ ಮಾರ್ಕ್ಸ್ನ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಇದು ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಿದ್ದಾಗೇ ನಮಗೆ ಒಂದು ಟೇಬಲ್ ಕಾಣಿಸ್ತಾ ಇದೆ. ಸೊ ಜಸ್ಟ್ ಕಾಲಮ್ಸ್ ಮಾತ್ರ ಇದೆ, ರೋಸ್ ಇಲ್ಲ. ರೋ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಆ್ಯಡ್ ರೋ ಅಂತ ಇದೆ. ಇಲ್ಲಿ ಒಂದು ಬಟನ್ ಇದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಈ ಬಟನ್ನ ಕ್ಲಿಕ್ ಮಾಡಿದ್ರೆ, ಪ್ಲಸ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಮಗೆ ರೋಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ಕಾಲಮ್ಸ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೋರ್ ಪೇಪರ್ಸ್ ಮಾರ್ಕ್ಸ್ನ ಒಬ್ಟೈನ್ಡ್ ಮಾರ್ಕ್ಸು ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಇದಿಷ್ಟು ಈ ಎರಡು ಕಾಲಮ್ಸು ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದೆ. ಒಬ್ಟೈನ್ಡ್ ಮಾರ್ಕ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಆ್ಯಂಡ್ ಓಪನ್ ಎಲೆಕ್ಟಿವ್ ಮಾರ್ಕ್ಸು ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾರ್ಕ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಯಾವುದ್ಯಾವುದು ಚೆಕ್ ಮಾಡಿರ್ತೀರಾ ಸೊ ಅದ್ರ ಎಲ್ಲ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ಎಂಟ್ರಿ ಮಾಡಿ. ಫಸ್ಟ್ ಹ್ಯಾಡ್ ರೋ ಬಟನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಿದ್ದಂಗೆ ಸೆಮಿಸ್ಟರ್ ಬರ್ತಾ ಇದೆ. ಸೆಮಿಸ್ಟರ್ ಆರ್ ಇಯರ್ 1 ಅಂತ ಬರ್ತಾ ಇದೆ, ದಟ್ ಈಸ್ ಫಸ್ಟ್ ಸೆಮಿಸ್ಟರ್. ಸೊ ನೀವು ಫಸ್ಟ್ ಸೆಮಿಸ್ಟರ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ನೀವು ಸೆಕೆಂಡ್ ಸೆಮಿಸ್ಟರ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ 1 by 1 ಎಂಟ್ರಿ ಮಾಡ್ತಾ ಹೋಗೋಣ. ಹೀಗೆ ಫಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಆದಮೇಲೆ ನೆಕ್ಸ್ಟು ಆ್ಯಡ್ ರೋ ಅಂತ ಇದೆ. ಇದನ್ನು ಕ್ಲಿಕ್ ಮಾಡ್ತಿದ್ದಾಗೇ ಸೊ ಇಲ್ಲಿ ಒಂದು ಪಾಪಪ್ ಮೆಸೇಜ್ ಬರ್ತಿದೆ. ಇಲ್ಲಿ ಖಾಲಿ ಇರೋದೆಲ್ಲ ನಮ್ಗೆ ಯಾವುದಾದ್ರೂ ವ್ಯಾಲ್ಯೂಸ್ ಇರಬೇಕಂತ ಹೇಳ್ತಿದೆ. ಸೊ ಹಾಗಾಗಿ 0 ಆಗ್ತಾ ಇದ್ದೀನಿ. ಅಂದರೆ ನೀವು ಆ ಸೆಮಿಸ್ಟರ್ನಲ್ಲಿ ಈ ಓಪನ್ ಎಲೆಕ್ಟಿವ್ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಡಿ ಮಾಡಿಲ್ಲ ಅಂದರೆ ಸೊ ನೀವು ಅಲ್ಲಿ 0 ಅಂತಲೇ ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ಆ್ಯಡ್ ಬಟನ್ ಅಂದರೆ ಪ್ಲಸ್ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಮಿಡಿಯೇಟಾಗಿ ಸೆಮಿಸ್ಟರ್ನಲ್ಲಿ 2 ಅಂತ ಬಂದಿದೆ. ಸೊ ಸೆಕೆಂಡ್ ಸೆಮಿಸ್ಟರ್ ಡೀಟೇಲ್ಸ್ನ ಎಂಟ್ರಿ ಮಾಡೋಣ. ಸೆಕೆಂಡ್ ಸೆಮಿಸ್ಟರ್ ಮಾರ್ಕ್ಸ್ ಆಗಿದೆ. ನೆಕ್ಸ್ಟ್ ಥರ್ಡ್ ಸೆಮಿಸ್ಟರ್. ಈ ಥರ್ಡ್ ಸೆಮಿಸ್ಟರ್ನಲ್ಲಿ ಓಪನ್ ಎಲೆಕ್ಟಿವ್ ಇಲ್ಲ, ಆದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಡಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ಥರ್ಡ್ ಸೆಮಿಸ್ಟರ್ನಲ್ಲಿ ನಾವು 0 ಹಾಕೋ ಬದಲಿಗೆ ಅವ್ರ ಆ್ಯಕ್ಚುಯಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು ಸೊ ಈ IC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 100ಕ್ಕೆ ಬದಲಾಗಿ ಕೆಲವೊಂದಷ್ಟು ಡಿಫ್ರೆಂಟ್ ಮಾರ್ಕ್ಸ್ ಇರುತ್ತೆ. ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಕ್ಲಿಯರಾಗಿ ಹಾಕಿ. ಇಲ್ಲಿ ಫೋರ್ತ್ ಸೆಮಿಸ್ಟರ್ನಲ್ಲಿ ಓಪನ್ ಎಲೆಕ್ಟಿವ್ ಇದೆ ಈ ಸ್ಟೂಡೆಂಟಿಗೆ. ಸೊ ಹಾಗಾಗಿ ಇಲ್ಲಿ ಫೋರ್ತ್ ಸೆಮಿಸ್ಟರ್ನಲ್ಲಿ ನಾವು 0 ಹಾಕೋ ಬದಲಿಗೆ ಆ್ಯಕ್ಚುಯಲ್ ಮಾರ್ಕ್ಸ್ ಏನು ತೊಗೊಂಡಿದ್ದಾರೆ ಅದನ್ನು ಹಾಕಬೇಕಾಗತ್ತೆ. ಇಲ್ಲೂ ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಒಂದ್ಸರಿ ಎನ್ಶೂರ್ ಮಾಡ್ಕೊಳ್ಳಿ. ಹೀಗೆ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ನ ಎಂಟ್ರಿ ಮಾಡಿದ್ಮೇಲೆ ಆ್ಯಂಡ್ ಒನ್ ಮೋರ್ ಥಿಂಗ್ ನೀವು ಅಬ್ಸರ್ವ್ ಮಾಡಬೇಕು. 5th ಆ್ಯಂಡ್ 6th ಸೆಮಿಸ್ಟರ್ನಲ್ಲಿ ನಿಮಗೆ ಕಂಪ್ಲೀಟ್ ಬರೀ ಕೋರ್ ಪೇಪರ್ಸ್ ಮಾತ್ರನೇ ಇರುತ್ತೆ, ಲ್ಯಾಂಗ್ವೇಜ್ ಇರಲ್ಲ. ಹಾಗಾಗಿ ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ ಚೇಂಜಸ್ ಆಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಎಲ್ಲ ಮಾರ್ಕ್ಸ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇದು ಆಟೋಮೆಟಿಕಲಿ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಅದೇ ತೊಗೊಂಡಿರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸು, ಮ್ಯಾಕ್ಸಿಮಮ್ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್, ಹಾಗೆ ಓವರಾಲ್ ಪರ್ಸೆಂಟೇಜಸ್ ಇದು ಎಲ್ಲದೂ ಕೂಡ ಅದೇ ಸಿಸ್ಟಮ್ಮೇ ಕ್ಯಾಲ್ಕುಲೇಟ್ ಮಾಡಿರುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕಂತ ಹೇಳಿದ್ರೆ ಅಪ್ಲೋಡ್ ಯುವರ್ ಮಾರ್ಕ್ಸ್ ಕಾರ್ಡ್ ಅಂತ ಕೇಳ್ತಾ ಇದೆ. ಚೂಸ್ ಫೈಲ್ ಅಂತ ಇದೆ. ಆ ಫೈಲ್ನ ಸೆಲೆಕ್ಟ್ ಮಾಡಿ ನಾವು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದಕ್ಕೆ ಕಂಡೀಷನ್ಸ್ ಹೇಳ್ತಿದ್ದಾನೆ ಲೆಸ್ ದ್ಯಾನ್ 1 MB ಅಂತ. ಅಂದರೆ ಎಲ್ಲ ಮಾರ್ಕ್ಸ್ ಕಾರ್ಡು 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ನ ನಾವಿಲ್ಲಿ ಸ್ಕ್ಯಾನ್ ಮಾಡಿ ಒಂದೇ ಫೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಅಥವಾ ಒಂದೇ ಫೈಲ್ನಲ್ಲಿ PDF ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಆ ಫೈಲ್ ಸೈಜು 1 MBಗಿನ್ನ ಕಡಿಮೆ ಇರಬೇಕಾಗತ್ತೆ. ಸೊ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವೀಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಒಂದು ಡೀಟೇಲ್ಸ್ ಇದೆ. ಏನಂತ ಹೇಳ್ತಿದೆ, ಇಫ್ ಯು ವಿಶ್ ಟು ಎಂಟರ್ PG ಎಜುಕೇಷನ್ ಡೀಟೇಲ್ಸ್ ಅಂತ. ನೀವು ಇದೇ ಫಸ್ಟ್ ಟೈಮ್ ಎಂಟ್ರಿ PG ಮಾಡ್ತಿರೋದ್ರಿಂದ ಸೊ ನಿಮಗೆ ಇದು ಅಪ್ಲಿಕಬಲ್ ಇಲ್ಲ. ಸೊ ಹಾಗಾಗಿ ಅನ್ಚೆಕ್ ಮಾಡಿ. ಅನ್ಚೆಕ್ ಮಾಡಿದ್ಮೇಲೆ ಈ ಆಪ್ಷನ್ಸು ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದಾದಮೇಲೆ ನಮಗೆ ಐ ಅಂಡರ್ಸ್ಟುಡ್ ಅಂತ ಇದೆ. ಸೊ ಇದನ್ನು ಚೆಕ್ ಮಾಡಿ. ಸೊ ನೆಕ್ಸ್ಟ್ ಕ್ಯಾಪ್ಚಾನ ಎಂಟ್ರಿ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡ್ತಿದ್ದಾಗೇ ನಿಮಗೆ ನಿಮ್ಮ ಟೆಂಪರರಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ನಿಮಗೆ ಲಾಗಿನ್ ಆಗೋದಕ್ಕೆ ಯೂಸರ್ ನೇಮ್ ಆಗಿರುತ್ತೆ. ಪಾಸ್ವರ್ಡ್ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀರ. ಈ ಯೂಸರ್ ನೇಮ್ನ ಇಟ್ಕೊಂಡು, ಯೂಸರ್ ID ನ ಇಟ್ಕೊಂಡು ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಇಲ್ಲಿವರೆಗೂ ನಾವು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿದ್ದೀವಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆ ವಿಡಿಯೋ ನಿಮಗೆ ನೋಟಿಫೈ ಆಗಬೇಕು ಅನ್ನೋದಾದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.